ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಗಾಡಿ ಮುಟ್ಬೇಡ್ರಿ. ಯಾಕಪ್ಪ ಅಂದ್ರೆ ಈ ವಿಡಿಯೋ ಹಾಕ್ತೀನಿ, ಈ ವಿಡಿಯೋ ನೋಡ್ಕೊಂಡ್ ಬರ್ರಿ. ವರ್ಲ್ಡ್ ಒಂದು ಕಾನ್ಸೆಪ್ಟ್ ಇದೆ, ಇದನ್ನ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಕೇಳಿರ್ಬೋದು, ಇದನ್ನ ಕೆಲವರು ಕೇಳಿರ್ಬೋದು. ಫ್ರೈಡೇ ದ 13th ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಕಸ್ಮಾತ್ ಶುಕ್ರವಾರ ದಿವಸ 13ನೇ ತಾರೀಕು ಬಂದ್ರೆ ವರ್ಲ್ಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಅನ್ನೋದು ಪ್ರೂಫ್ ಇದೆ ಸರ್. ವಿತ್ ಪ್ರೂಫ್ ನಾನು ಹೇಳ್ತಾ ಇಲ್ಲ ಇದನ್ನ. ನೀವು ಸುಮ್ಮನೆ ಗೂಗಲ್ ಮಾಡಿ ನೋಡಿ. ಫ್ರೈಡೇ ದ 13th ಅಮಾವಾಸ್ಯೆಯನ್ನು ಮೀರಿತಿತ್ತು. ಅಮಾವಾಸ್ಯೆಯನ್ನು ಮೀರಿದ್ದು ಯಾವಾಗ ಶುಕ್ರವಾರ ದಿವಸ 13ನೇ ತಾರೀಕು ಬರುತ್ತೆ. ಯಾವಾಗಾದ್ರೂ 13 ವರ್ಷಕ್ಕೊಂದು ಬರುತ್ತೆ ಸರ್, 4 ಸಲ ಬರುತ್ತೆ ಅನ್ಸುತ್ತೆ. 13ನೇ ತಾರೀಕು ಬರುತ್ತೋ ಫ್ರೈಡೇ ದ 13th ಅನ್ನೋದು ಕರ್ಸ್ ಡೇ ಅಂತ. ಅದರಲ್ಲಿ ಯಾವಾಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಅವತ್ತು ಸರ್. ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಫ್ರೈಡೇ ದ 13th. ನಾನು ಅವಾಗಿಂದೂ ಯಾವಾಗ ಫ್ರೈಡೇ ಶುಕ್ರವಾರ 13ನೇ ತಾರೀಕು ಫೋನ್ ಮಾಡಿರ್ತೀನಿ, ಫ್ರೈಡೇ ಓಡಾಡ್ಬೇಡ ಇವತ್ತು ಅಂತ. ಆತರ ಸೊ ನೀವು ಒಂದೇ ಒಂದು ನೋಡಿದ್ರಲ್ವಾ, ಈ ತರ ಒಂದ್ ದಿನ ಇದೆ ಅಂತ ನನಗೂ ಗೊತ್ತಿದ್ದಿಲ್ಲ. ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡೋಕ್ಕಾಗಿಲ್ಲ ಅಂದ್ರೂ ದಯವಿಟ್ಟು ಎಲ್ಲರಿಗೂ ಫೋನ್ ಮಾಡಿ ಹೇಳ್ರಿ ಈ ಥರ ದಿನ ಇದೆ ಅಂತ. ಮತ್ತು ಯಾರೂ ಜಾಸ್ತಿ ಗಾಡಿ ಮುಟ್ಟಕ್ಕೆ ಹೋಗ್ಬೇಡ್ರಿ. ಅರ್ಜೆಂಟು ಮತ್ತು ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರನೇ ಇದು ಮಾಡಿರಿ. ಮತ್ತು ದಿನನಿತ್ಯ ಮಾಡೋರು ಹೆಂಗೆ ಅಂತ ಕೇಳಿದ್ರೆ ಅವರು ಹೊಟ್ಟೆ ಪಡೋದೆಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಕೇರ್ಫುಲ್ಲಾಗಿರ್ರಿ.